ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ವೇದಿಕೆಯಲ್ಲಿ ವಿದ್ಯಾರ್ಥಿಗಳ ವಿಜ್ಞಾನ ವಸ್ತು ಪ್ರದರ್ಶನ ಹಾಗೂ ಮೌಲ್ಯಯುತ ಶಿಕ್ಷಣ ಕಾರ್ಯಾಗಾರವನ್ನ ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂತ ಸ್ವಾಮೀಜಿ ಉದ್ಘಾಟನೆ ಮಾಡಿದ್ರು. ಈ ವೇಳೆ ಇಸ್ರೋ ವಿಜ್ಞಾನಿ ಕುಮಾರ್, ಮಾಜಿ ಸೇವಕ ಕಿರಣ್ ಗೌಡ, ಆರ್ ಶ್ರೀನಿವಾಸಯ್ಯ, ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯ ಉಪನಿರ್ದೇಶಕ ಮಾಧವರೆಡ್ಡಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಪ್ಪ, ಶಿಕ್ಷಕರ ಸಂಘದ ಅಧ್ಯಕ್ಷ ಹನುಮಂತರಾಜು, ಮಾನಂಗಿ ರಾಮು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಶಿರಾ ತಾಲೂಕಿನ ಹಲವಾರು ಶಾಲೆಗಳ ವಿದ್ಯಾರ್ಥಿಗಳು ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಪಾಲ್ಗೊಂಡು ಪ್ರಾತ್ಯಕ್ಷಿಕೆ ಪ್ರದರ್ಶನ ಮಾಡಿದ್ದು ನೋಡುಗರ ಗಮನ ಸೆಳೆಯಿತು. ಮಾತನಾಡಿದಂತ ಮಾಧವರೆಡ್ಡಿರವರು ಮತ್ತು ಕಿರಣ್ ಗೌಡ್ರು ಮತ್ತು ಕುಮಾರ್ ಅವರು ಇವರೆಲ್ಲರೂ ಹೇಳಿದ್ದು ಒಂದೇನೆ, ಆವಿಷ್ಕಾರಗಳು ದಿನನಿತ್ಯ ನಡೀತಾನೆ ಇರ್ತವೆ, ಅದನ್ನ ನಾವು ಯಾವಾಗ ನೋಡ್ತೇವೆ ಮತ್ತು ಹೇಗೆ ಸ್ವೀಕಾರ ಮಾಡ್ತೇವೆ ಅನ್ನುವಂಥದ್ದು ಬಹಳ ಮುಖ್ಯ. ನಾವು ಅದನ್ನು ನೋಡುವಂಥ ದೃಷ್ಟಿಕೋನ ಮತ್ತು ರಿಸೀವ್ ಮಾಡುವಂಥ ದೃಷ್ಟಿಕೋನ, ವಿಷನ್ ಬಹಳ ಮುಖ್ಯ ಹಾಗೆ ಅಂತೇಳಿ. ಅದನ್ನ ನಾವು ಪಾಸಿಟಿವ್ ಆಗಿ ತಗೊಂಡ್ರೆ ಏನಾಗ್ತದೆ, ನೆಗೆಟಿವ್ ಆಗಿ ತಗೊಂಡ್ರೆ ಏನಾಗ್ತದೆ. ಹಾಗಾಗಿ ನಾವು ಯಾವ ಶಿಕ್ಷಣವನ್ನು ನಮ್ಮ ಮಕ್ಕಳಿಗೆ ಕೊಡಬೇಕು ಮತ್ತು ಕೊಡ್ತಾ ಇದ್ದೇವೆ. ಅರಿವು ಬೇಕೇ ಬೇಕು, ನಾಲೆಡ್ಜ್. ಆದರೆ ಅರಿವನ್ನಷ್ಟೇ ಕೊಟ್ಟರೆ ಅವನು ಈ ಸಮಾಜಕ್ಕೆ ಘಾತಕನಾಗ್ತಾನೆ ಅಂತ. ಅದರಿಂದ ಅರಿವಿನ ಜೊತೆಗೆ ನೈತಿಕ ಶಿಕ್ಷಣ ಬಹಳ ಮುಖ್ಯ. ಅದನ್ನ ಕಥೆಗಳ ಮೂಲಕ ಕಿರಣ್ ಗೌಡ್ರು ಬಹಳ ಚೆನ್ನಾಗಿ ಅರ್ಥವತ್ತಾಗಿ ಹೇಳಿದ್ರು. ರಾಮಾಯಣ ಹೇಳಿದ್ರು, ಮತ್ತೆ ಮಹಾಭಾರತದಲ್ಲಿ ಕೌರವರನ್ನ ಹೇಗೆ ತಾಯಿ ಬೆಳೆಸಿದ್ಲು, ಮತ್ತೆ ಗಾಂಧಾರಿ ಕೌರವರನ್ನ ಹೇಗೆ ಬೆಳೆಸಿದ್ಲು, ಪಾಂಡವರ ತಾಯಿ ಅವ್ರನ್ನ ಹೇಗೆ ಬೆಳೆಸಿದ್ಲು, ಪಾಂಡವರನ್ನ ಹಾಗೆ ಅಂತ. ಹಾಗೇನೆ ರಾಮಾಯಣದಲ್ಲಿ ಆಗುವಂತ ಘಟನೆಗಳು ನೀವು ನೋಡಿದಿರಿ. ತಾಯಿಯ ಪ್ರೀತಿ ಹೆಚ್ಚಾಗಿ, ಮತ್ತೆ ಅದೇ ತಾಯಿ ತನ್ನ ಮಗನಿಗೆ ತೊಂದರೆ ಆಗ್ತದೆ ಅಂತೇಳಿ ಶ್ರೀರಾಮನ ಕಾಡಿಗೆ ಕಳಿಸ್ಬೇಕು ಹಾಗೆ ಅಂತೇಳಿ ದಶರಥನಿಗೆ ಹೇಗೆ ಕಂಡೀಷನ್ ಹಾಕಿ ಅದು ಹೇಗೆ ಲೋಕೋದ್ಧಾರಕ್ಕಾಗಿ ಕಾರಣ ಆಯಿತು ಅನ್ನುವಂಥದ್ದು. ಅಂದ್ರೆ ನಾವು ಇತಿಹಾಸವನ್ನಾಗ್ಲಿ ಪುರಾಣವನ್ನಾಗ್ಲಿ ನೋಡುವಂಥ ದೃಷ್ಟಿಕೋನ ಮತ್ತು ಅರ್ಥೈಸುವಂಥ ದೃಷ್ಟಿಕೋನ ಎರಡು ಕೂಡ ಬಹಳ ಮುಖ್ಯ. ಪುರಾಣದಲ್ಲಿ, ಇತಿಹಾಸದಲ್ಲಿ ಎಲ್ಲವೂ ಕೂಡ ಒಳ್ಳೆಯದು ಇದೆ, ಕೆಟ್ಟದ್ದೇ ಇದೆ. ನಾವು ಮಹಾಭಾರತದಲ್ಲಿ ವಿಜ್ಞಾನವನ್ನ, ತಂತ್ರಜ್ಞಾನವನ್ನ ಮತ್ತು ಆಧ್ಯಾತ್ಮಿಕ ವಿಜ್ಞಾನವನ್ನ, ಧಾರ್ಮಿಕ ಜ್ಞಾನವನ್ನು ಎಲ್ಲವನ್ನು ಕೂಡ ನೋಡ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಾವು ಒಂದು ವಿಷಯವನ್ನ ಯಾವ ರೀತಿಯಲ್ಲಿ ತಿಳ್ಕೊಳ್ತೀವಿ ಮತ್ತು ಅದನ್ನು ಯಾವ ರೀತಿ ನಾವು ಅಳವಡಿಸ್ಕೊಳ್ತೀವಿ ಅನ್ನುವಂಥದ್ದು ಬಹಳ ಮುಖ್ಯ. ಹಾಗಾಗಿ ವಿಜ್ಞಾನ ಕೂಡ ಹಾಗೆ ಅರಿತ ಕತ್ತಿ ಇದ್ದಾಗ ಅದನ್ನು ಯಾವ ರೀತಿ ಬೇಕಾದ್ರೂ ಬಳಸ್ಬೋದು ನೀವು. ಅದರಿಂದ ಅದು ಜನೋಪಯೋಗಿ ಆಗಬೇಕು, ಲೋಕೋಪಯೋಗಿ ಆಗಬೇಕು. ಯಾವುದೇ ಆವಿಷ್ಕಾರಗಳು ಕೂಡ ಮನುಷ್ಯನ ಜೀವನವನ್ನ ಸುಧಾರಿಸ್ಲಿಕ್ಕೆ ಆಗ್ತಾ ಇರುವಂಥದ್ದು. ಹಾಗಾಗಿ ನಾವು ಅದಕ್ಕೆ ಪೂರಕವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡ್ಬೇಕು. ಇವತ್ತು 1000 ಜನ ಕೆಲಸ ಮಾಡುವಂತ ಕೆಲಸವನ್ನು ಒಂದು AI ಮಿಲಿ ಸೆಕೆಂಡ್ಗಳಲ್ಲಿ ಮಾಡ್ತಾ ಇದೆ. ಕಿರಣ್ ಗೌಡ್ರು ಹೇಳ್ತಾ ಇದ್ರು. ಅದರಿಂದ ಆಗುವಂಥ ದುಷ್ಪರಿಣಾಮ ಏನು, 99% ಒಂದು ಸೈನ್ ಅಕ್ಯುರೇಸಿ ತೋರಿಸ್ತದೆ ಹಾಗೆ ಅಂತ ಹೇಳಿದ್ರೆ ಮುಂದಿನ ದಿನಗಳಿಗೆ ಯಾರು ಮುಖ ಹಾಕಿ ಏನ್ ಬೇಕಾದ್ರೂ ಕೂಡ ಅವರು ವಿಡಿಯೋಗಳನ್ನು ಎಡಿಟ್ ಮಾಡಿ ಬಿಟ್ರೆ ಗತಿ ಏನೋ ಹಾಗೆ. ಆ ಥರ ಅದರಿಂದಲೇ ಒಳ್ಳೇದು ಇದೆ. ಮಾಧವರೆಡ್ಡಿ ಸಾಹೇಬ್ರು ಹೇಳ್ತಾ ಇದ್ರು. ಆದ್ರಿಂದ ಇವತ್ತು ಮಿಲಿ ಸೆಕೆಂಡ್ಸ್ ಅಲ್ಲಿ ರಕ್ತ ಜಾಸ್ತಿ ಹರಿದಲೇನೆ ನಾವು ಅತ್ಯಂತ ಕರಾರುವಕ್ಕಾಗಿ ಆಪರೇಷನ್ಸ್ ಕೂಡ ಮಾಡಬಹುದು. ಮೊನ್ನೆ ನೋಡ್ತಾ ಇದ್ದೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ, ಮೆದುಳಿನ ಆಪರೇಷನ್ ಕೂಡ ಅತ್ಯಂತ ಸೂಕ್ಷ್ಮವಾದ ಬ್ರೈನ್ ಆಪರೇಷನ್ಸ್ ಕೂಡ ನಾವು AI ತಂತ್ರಜ್ಞಾನದ ಮೂಲಕ ಮಾಡಬಹುದು. ಡಾಕ್ಟ್ರೇ ಬೇಕಿಲ್ಲ, ಅದಕ್ಕೆ ನಾವು ಪ್ರೋಗ್ರಾಮಿಂಗ್ ಮಾಡಿಬಿಟ್ರೆ ಅದೆಲ್ಲ ಮಾಡಿಕೊಡುತ್ತೆ ಅಂತ. ಅದು ಒಳ್ಳೆಯದೇ. ಹಾಗಾಗಿ ಆವಿಷ್ಕಾರಗಳು ಮನುಷ್ಯನ ಜೀವನಕ್ಕೆ ಪೂರಕವಾಗಿರಬೇಕಾಗ್ಲಿ, ಮನುಷ್ಯನ ಜೀವನಕ್ಕೆ ಮಾರಕವಾಗಿರಬಾರದು. ಇದೇ ಸರ್ಕಾರ ಇವತ್ತು ಹೇಗೆ ಬಹಳಷ್ಟು ಪುರಸ್ಕಾರವನ್ನು ನೀಡ್ತಾ ಇದೆ. ಮತ್ತೆ ಇದೇ ಸರ್ಕಾರಗಳು ಅಂದ್ರೆ ವ್ಯವಸ್ಥೆಗಳು, ಸಿಸ್ಟಮ್ ಏನೇ ಬ್ಯಾನ್ ಮಾಡುವಂತ ಮಟ್ಟಕ್ಕೂ ಕೂಡ ಹೋಗ್ಬೋದು. ಆ ಥರದ ಒಂದು ಆವಿಷ್ಕಾರಗಳು ಇವತ್ತು ಏನಿಂದ ಆಗ್ತಾ ಇದ್ದಾವೆ. ಅದರಿಂದ ಒಳ್ಳೆಯದು ಉಂಟು, ಕೆಟ್ಟದ್ದು ಉಂಟು. ವಿಜ್ಞಾನವೇ ಹಾಗೆ. ವಿಜ್ಞಾನವನ್ನು ನೀವು ಜಾಸ್ತಿ ಆಳಕ್ಕೆ ಹೋಗಿ ತಿಳ್ಕೊಳ್ತಾ ಅದರಿಂದ ನೀವು ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು.
ಹಾಗಾಗಿ ಜೀವನ ವಿಜ್ಞಾನ ಕೂಡ ಬಹಳ ಮುಖ್ಯ. ಅದರಲ್ಲೇ ನಾವು ಪಾಸ್ ಆಗಬೇಕು. ಹಾಗೆ ಅಂತ ಹೇಳಿದ್ರೆ ನೈತಿಕ ಶಿಕ್ಷಣ, ಧಾರ್ಮಿಕ ಶಿಕ್ಷಣ ಬಹಳ ಮುಖ್ಯ. ಹಾಗಾಗಿ ನಾವು ಮಕ್ಕಳಿಗೆ ಒಳ್ಳೆಯದನ್ನೇ ಹೇಳ್ಕೊಡ್ಬೇಕು. ನಾನು ಕೇಳ್ತಾ ಇರ್ತೀನಿ ಇಲ್ಲಿ, ಅರಿವು ಅನ್ನೋದು ತುಂಬಾ ಮುಖ್ಯ ಶಿಕ್ಷಕರಿಗೆ. ಅದ್ರ ಜೊತೆ ಮೌಲ್ಯದ ಅರಿವು ತುಂಬಾ ಮುಖ್ಯ. ನಾನು ಮೌಲ್ಯ ಅನ್ನೋದು ಏನು ಕಾನ್ಸೆಪ್ಟ್ ತಗೊಂಡೆ ಅಂತ ಅಂದ್ರೆ, ಲೈಕ್ ಕುಮಾರ್ ಸರ್ ಅವರು ಇಂಟ್ರಾಕ್ಷನ್ಸ್ ಮಾಡ್ತಾ ಇದ್ರು ಟೀಚರ್ಸ್ ಜೊತೆ, ಲೈಕ್ ಸ್ಟೂಡೆಂಟ್ ಜೊತೆ. ಆಕ್ಚುಲಿ ಇಂಟ್ರಾಕ್ಷನ್ಸ್ ಯಾವ ತರ ಆಗಬೇಕು ಅಂದ್ರೆ, ಈಗಿನ ಜಗತ್ತಲ್ಲಿ ನಿಮ್ಮ ಅಂಗೈಯಲ್ಲಿ ಮೊಬೈಲ್ ಇದೆ ಅಲ್ವಾ, ನೀವು ಕ್ವಶನ್ಸೇ ಕೇಳಬಾರ್ದು. ಅವ್ರು ಕ್ವಶನ್ಸ್ ಕೇಳಿದ್ರೆ ನೀವು ಆನ್ಸರ್ ಮಾಡಬಾರ್ದು. ಕೇಳಿಸ್ತಾ ಇದೆ? ಅವ್ರು ಕ್ವಶನ್ಸ್ ಕೇಳಿದ್ರೆ ನೀವು ಆನ್ಸರ್ ಮಾಡಬೇಕು. ಯಾವ ತರ? ಈ ಮೊಬೈಲ್ ಫೋನ್ಸ್ ನೀವು ಕೇಳ್ತಾ ಇದ್ರೆ ನಮ್ಗೆ ಆ ಕ್ವಶನ್ಸ್ ಗೊತ್ತಿಲ್ಲ, ಈ ಕ್ವಶನ್ಸ್ ಗೊತ್ತಿಲ್ಲ, ಅದ್ರ ಬಗ್ಗೆ ಟೀಚರ್ಸ್ ಅದಕ್ಕೆ ನಾನು ಮೌಲ್ಯ ಅಂತ ಹೇಳ್ತಾ ಇದ್ದೆ. ಮೊಬೈಲ್ ಮೌಲ್ಯ ಅರಿತವರಿಗೆ ಗೊತ್ತು. ನಿಮ್ಮಲ್ಲಿ ಆಲ್ಮೋಸ್ಟ್ ಮೊಬೈಲ್ ನ ಮೌಲ್ಯಗಳಿಗೆ ಯಾರು ಯೂಸ್ ಮಾಡ್ತಾ ಇಲ್ಲ. ಧಾರಾವಾಹಿ ನೋಡೋಕೆ, ಬಿಗ್ ಬಾಸ್ ನೋಡೋಕೆ ಅಷ್ಟೇ ಯೂಸ್ ಮಾಡ್ತಾ ಇದೆ. ಈ ನಮ್ಮ ಗೌರ್ಮೆಂಟ್ ಶಾಲೆಗಳಲ್ಲಿ ಆಲ್ಮೋಸ್ಟ್ ಟೀಚರ್ಸ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ತುಂಬಾ ಕಂಪ್ಲೇಂಟ್ಸ್ ಇದೆ. ಬಟ್ ಟೀಚರ್ಸ್ ಏನಕ್ಕೆ ಬೇಕು? ನಾನ್ ಕೇಳೋ ಕ್ವಶನ್ಸ್, ಟೀಚರ್ಸ್ ಏನಕ್ಕೆ ಬೇಕು? ಮನೆಗಂತ ಹುಡುಕಿದ್ರೆ 4 ಮೊಬೈಲ್ ಫೋನ್ ಸಿಗುತ್ತೆ. ಪ್ರತಿಯೊಂದು ಮನೆಯಲ್ಲೂ 4 ಫೋನ್ ಸಿಗುತ್ತೆ. ನೀವು ಫೋನ್ ಇಟ್ಕೊಂಡು ನೀವು ಒಳ್ಳೇದಕ್ಕೆ ಯೂಸ್ ಮಾಡೋದು ಒಳ್ಳೇದಕ್ಕಾಗುತ್ತೆ, ಕೆಟ್ಟದಕ್ಕೆ ಯೂಸ್ ಮಾಡೋದು ಕೆಟ್ಟದಕ್ಕಾಗುತ್ತೆ. ನಿಮಗೆ ಲೆಸನ್ಸ್ ಎಷ್ಟು ಬೇಕು? ಯೂಟ್ಯೂಬರ್ಸ್ ಅಲ್ಲಿ ಎಷ್ಟು ಲೆಸನ್ಸ್ ಸಿಗುತ್ತೆ? NCT ಆಗಿರ್ಬೋದು, ಸ್ಟೇಟ್ ಸಿಲೆಬಸ್ ಆಗಿರ್ಬೋದು, ಎಷ್ಟು ಲೆಸನ್ಸ್ ಸಿಗುತ್ತೆ? ಟೀಚರ್ಸ್ ತುಂಬಾ ಚೆನ್ನಾಗಿ ಗೊತ್ತಿದೆ ಆಲ್ಮೋಸ್ಟ್. ಅದನ್ನ ದಯವಿಟ್ಟು ಟೀಚರ್ಸ್ ಅಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ಮಕ್ಕಳಿಗೆ ಮೊಬೈಲ್ ಫೋನ್ಸ್ ಇಂದ ಮೌಲ್ಯಗಳನ್ನ ಕಲಿಸಿ. ಅರಿವು ಜೊತೆ ಮೌಲ್ಯ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೇಗೆ ಅಂತ ಅಂದ್ರೆ, ಈಗಿನ ಕಾಲದಲ್ಲಿ ಗುರುಕುಲ ಪದ್ಧತಿ ಇತ್ತು, ಎಲ್ಲರಿಗೂ ಗೊತ್ತಿರಬೇಕು. ಈಗಿನ ಕಾಲದಲ್ಲಿ ಅದು ತುಂಬಾ ದೂರ ಇಲ್ಲ, ಮತ್ತೆ ಏನಾಗುತ್ತೆ. ಯಾವ ತರ ಅಂತಂದ್ರೆ, ಜಾಬ್ ಸ್ಕಿಲ್ಸ್, ಲೈಫ್ ಸ್ಕಿಲ್ಸ್ ಅಂತ ಇರುತ್ತೆ. ಈಗ ನಿಮ್ಗೆ ಗೊತ್ತಿರಬೇಕು, ಮಹಾಭಾರತದಲ್ಲಿ ಅರ್ಜುನ್ಗೆ ಒಬ್ಬ ದ್ರೋಣಾಚಾರ್ಯರು ಗೊತ್ತಿರಬೇಕು ಎಲ್ಲರೂ. ಬಟ್ ಶ್ರೀಕೃಷ್ಣನ ಯಾಕೆ ನೋಡ್ಬೇಕಾಗಿತ್ತು ಬೋಧನೆ ಮಾಡೋಕೆ? ಸೊ ಇದ್ರ ಅರ್ಥ ಗೊತ್ತಿರ್ಬೇಕು ನಿಮ್ಗೆ. ಅರಿವು ಮೌಲ್ಯ, ಅರಿವಿನ ಮೌಲ್ಯ ನಿಮಗೆ ಗೊತ್ತಿದೆ, ಖಂಡಿತವಾಗಿ ನೀವು ಸಕ್ಸಸ್ ಮಾಡ್ತೀರಾ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಟೀಚರ್ಸ್ ಜೊತೆ, ಮಕ್ಕಳ ಜೊತೆ ಟೀಚರ್ಸ್ ಕ್ವಶನ್ಸ್ ಕೇಳ್ತಾ ಇದ್ದೀರಿ. ನೀವು ಕೇಳೋ ಕ್ವಶನ್ಸ್ ಎಕ್ಸ್ಟ್ರಾ ಸಮ್ಮರೀಸ್ ನಿಮಗೆ ಮೊಬೈಲ್ ಅಲ್ಲಿ ಸಿಗುತ್ತೆ. ನೀವ್ ಯಾಕೆ ಯೂಸ್ ಮಾಡ್ತಾ ಇಲ್ಲ? ಇಲ್ಲಿ ಕಾನ್ಸೆಪ್ಟ್ ಚೇಂಜ್ ಇದೆ. ಲೈಕ್ ಇವಾಗ ಸಮಿಟ್ ನಡೀತಾ ಇದೆ, ಸಮಿಟ್ ಅಲ್ಲಿ ವಿಜ್ಞಾನದ ಬಗ್ಗೆ, ಕಲಾಕ್ಷೇತ್ರದ ಬಗ್ಗೆ ಪ್ರತಿಯೊಂದು ಇದಕ್ಕೆ ನಡೀತಾ ಇದೆ. ಬಟ್ ನಾನು ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ದಯವಿಟ್ಟು ಮೊಬೈಲ್ ಫೋನ್ಸ್ ನ ಕರೆಕ್ಟ್ ಆಗಿ ಯೂಸ್ ಮಾಡಿ. ನಿಮಗೆ ಲೆಸನ್ಸ್ ನ ಕೇಳಬೇಕು ಅಂತಂದ್ರೆ, ತುಂಬಾ ಟೀಚರ್ಸ್, ಮೆಚೂರ್ಡ್ ಟೀಚರ್ಸ್ ಇದ್ದಾರೆ, ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಮೊಬೈಲ್ ಅಲ್ಲಿ ಸಿಗ್ತಾರೆ ನಿಮಗೆ ಯೂಟ್ಯೂಬರ್ಸ್. ಸೊ ಹಾಗಾಗಿ ಮೊಬೈಲ್ ಫೋನ್ಸ್ ನ ಕರೆಕ್ಟ್ ಆಗಿ ಯೂಸ್ ಮಾಡಿ. ಅದೇ ರೀತಿ ಪುಸ್ತಕದ ಬದನೆಕಾಯಿ ಏನಕ್ಕೂ ಬರಲ್ಲ ಅಂತಾರೆ. ಪುಸ್ತಕದ ಬದನೆಕಾಯಿ ಏನಕ್ಕೂ ಬರಲ್ಲ ಅನ್ನೋದು ದೊಡ್ಡದು. ಸೊ ಆ ಪುಸ್ತಕದ ಬದನೆಕಾಯಿ ಏನಕ್ಕಾದ್ರೂ ಬರ್ಬೇಕಂದ್ರೆ ಸಂಸ್ಕಾರ ಇರುತ್ತೆ. ಸಂಸ್ಕಾರ ಜೊತೆ ನೈತಿಕತೆ. ಈ ನೈತಿಕತೆ ಸಂಸ್ಕಾರದ ಬಗ್ಗೆ ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ನಿಮಗೆ ಮಹಾಭಾರತದಲ್ಲಿ ಒಂದು ಚಿಕ್ಕ ಒಂದು ಸ್ಟೋರಿ ಹೇಳ್ತೀನಿ. ಗಾಂಧಾರಿ, ಕೌರವರ ತಾಯಿ ಗಾಂಧಾರಿ ಶ್ರೀಕೃಷ್ಣ ಹತ್ರ ಬಂದ್ಬಿಟ್ಟು ಕೇಳ್ತಾರ, ಏನಂತ, ಶ್ರೀಕೃಷ್ಣ ನನಗೆ 100 ಜನನ ಕೆಟ್ಟ ಮಕ್ಕಳು ಕೊಟ್ಟೆ, ಅದೇ ಪಾಂಡವರ ಕುಂತಿಗೆ 5 ಜನನ ತುಂಬಾ ಸಂಸ್ಕಾರವಂತ ಮಕ್ಕಳು ಕೊಟ್ಟೆ ಅಂತ ಕೇಳ್ತಾರೆ. ಯಾರಿಗೆ? ಶ್ರೀಕೃಷ್ಣನಿಗೆ. ಅವಾಗ ಶ್ರೀಕೃಷ್ಣ ಅರ್ಥ ಹೇಳ್ತಾನೆ, ಅಲ್ಲಮ್ಮ ನಾನು ಈ 100 ಜನವನ್ನು ಒಳ್ಳೆ ಮಕ್ಕಳನ್ನೇ ಕೊಟ್ಟೆ, ಕುಂತಿಗೂ 5 ಜನ ಒಳ್ಳೆ ಮಕ್ಕಳನ್ನೇ ಕೊಟ್ಟೆ. ಬಟ್ ನೀನೇನ್ ಮಾಡಿದೆ? ನನ್ನ ಗಂಡನಿಗೆ ಕಣ್ ಕಾಣ್ತಾ ಇಲ್ಲ, ನನ್ನ ಗಂಡ ನೋಡಿದ ಪ್ರಪಂಚ ನಾನು ನೋಡ್ಬಾರ್ದು ಅಂತ ಕಣ್ ಕಟ್ಕೊಂಡೆ. ಕಣ್ ಕೊಟ್ಟರೆ ಏನಾಯ್ತು? ನಿನ್ನ ಮಕ್ಕಳು ದಾರಿ ತಪ್ಪಿ ನಡೆದು ಸರಿಯಾದ ದಾರಿ ನಡೆಸಲಿಲ್ಲ. ಆದ್ರೆ ಕುಂತಿ ಹಂಗ್ ಮಾಡಲಿಲ್ಲ. ಕುಂತಿ ತನ್ನ 5 ಜನ ಪಾಂಡವ ಮಕ್ಕಳನ್ನ ಸರಿಯಾದ ದಾರಿಯಲ್ಲಿ ಅರಿವು ಮೌಲ್ಯ ತಿಳಿಸಿ ನಡೆಸುದು. ಸೊ ಹಾಗಾಗಿ ನೀವು ಪೇರೆಂಟಿಂಗ್ ಇದು ಏನ್ ತೋರಿಸುತ್ತೆ ಅಂದ್ರೆ, ಪೇರೆಂಟಿಂಗ್ ತೋರಿಸುತ್ತೆ. ನೀವು ಪೇರೆಂಟಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ, 25 ವರ್ಷದವರೆಗೂ ನಿಮ್ಮಲ್ಲಿ ನೋಡ್ತಾ ಇದ್ದೀನಿ ನಾನು, ತುಮಕೂರಿಗಾಗ್ಲಿ, ಮೈಸೂರಿಗಾಗ್ಲಿ, ಮೂಡುಬಿದ್ರೆಗಾಗ್ಲಿ ಮಕ್ಕಳು ಕಲಿಸ್ತಾ ಇದೆ ಎಜುಕೇಶನ್. 25 ವರ್ಷದವರೆಗೂ ನೀವು ಏನಾದ್ರು ಮಾಡೋದು ಚೆನ್ನಾಗೋದು, ನಿಮ್ಗೆ ಏನ್ ಬೇಕು ತಗೋ ಚೆನ್ನಾಗೋದು.